ಇವತ್ತು ಪನ್ನೀರ್ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆ ರೆಸಿಪಿ, ಮಕ್ಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸ್ನ್ಯಾಕ್ಸ್ಗಂತೂ ಮಾಡಿಕೊಟ್ರೆ ಸ್ಕೂಲಿಂದ ಬಂದಾಗ ಮಕ್ಕಳು ಅಥವಾ ಆಫೀಸಿಂದ ದೊಡ್ಡವರೆಲ್ಲ ಬಂದಾಗ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಪ್ರೋಟೀನ್ ಇರೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ನೀವು ಒಂದ್ಸಲಿ ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಅರ್ಧ kg ಪನ್ನೀರ್ ತೊಗೊಂಡಿದ್ದೀನಿ. ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ ನಾನು. ತೊಳ್ಕೊಂಬಿಡ್ತೀನಿ. ಸ್ವಲ್ಪ ಕಟ್ ಮಾಡ್ಕೊಂಬಿಡೋಣ ಅಗ್ಲಗ್ಲವಾಗಿ. ನೋಡಿ, ಈ ಸೈಜ್ ಕಟ್ ಮಾಡ್ಕೊತಿದ್ದೀನಿ. ಎಲ್ಲ ಪೀಸ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಒಂದು ತಟ್ಟೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡ್ರು. ತುಂಬ ಖಾರ ಮಾಡಿದ್ರೆ ಮಕ್ಕಳು ತಿನ್ನಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ನಿಂಬೆಹಣ್ಣಿನ ರಸ ಹಾಕ್ಕೋಬೋದು. ನಾನು ಮೊಸರು ಉಪಯೋಗಿಸ್ತಾ ಇದ್ದೀನಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಬೇರೆ ಏನು ಹಾಕೋಂಗಿಲ್ಲ, ಇಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಥರ ಆಗಿದೆ ನೋಡಿ. ಇವಾಗ ಪನ್ನೀರ್ ಜೊತೆ ಎಲ್ಲ ಚೆನ್ನಾಗಿ ಸವರಿಟ್ಬಿಡೋಣ. ಅಂದರೆ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ. ಒಂದು 5 ನಿಮಿಷ ಹಂಗೆ ಇಟ್ಟರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದೀನಿ ನಾನು. ಒಂದು 5 ನಿಮಿಷ ಆಗಲಿ. ನೋಡಿ ಈ ಥರ ಆಗಿದೆ. ಇವಾಗ ಸ್ಟವ್ ಹಚ್ಕೊಂಬಿಟ್ಟು ತವಾ ಕಾಯಕ್ಕೆ ಇಟ್ಕೊಳ್ಳೋಣ. ತವಾ ಸ್ವಲ್ಪ ಬಿಸಿ ಆಗಲಿ. ತವಾ ಬಿಸಿ ಆದಮೇಲೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ನಾನು 2 ಸ್ಪೂನ್ ತುಪ್ಪ ಉಪಯೋಗಿಸ್ತಾ ಇದ್ದೀನಿ ಇಷ್ಟು ಪನ್ನೀರ್ಗೆ. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕೋಬೋದು. ಈಗ ಒಂದೊಂದನ್ನೇ ತವಾ ಮೇಲೆ ಇಟ್ಬಿಡೋಣ. ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ಇದು ಕೊಟ್ಟರೆ ಯಾವಾಗಲೂ ಅದನ್ನೇ ಮಾಡಿಕೊಡು ಅಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ದೊಡ್ಡವರು ತಿನ್ಬೋದು, ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ಗಂತೂ ಅದು ಹೇಳಿ ಮಾಡಿಸ್ದಂಗಿರುತ್ತೆ. ವೆಜಿಟೇಬಲ್ ಜೊತೆ ತಿಂದರೆ ತುಂಬಾ ಪ್ರೋಟೀನ್ ಇರುತ್ತಲ್ವ, ಅದರಿಂದ. ಈಗ ನಾನ್ ವೆಜ್ ಇಲ್ಲದೆ ಇರೋರಿಗೆ ನಾನ್ ವೆಜ್ ಸಮನಾಗಿ ಏನು ಪ್ರೋಟೀನ್ ಬೇಕೋ ಅದು ಇದರಲ್ಲಿ ಸಿಗುತ್ತೆ, ಪನ್ನೀರಲ್ಲಿ. ಅದರಿಂದ ಎಲ್ಲರೂ ಪನ್ನೀರ್ನೇ ಸಜೆಸ್ಟ್ ಮಾಡ್ತಾರೆ. 2 ಸೈಡು ಬೇಯಿಸ್ಕೋಬೇಕು. ನೋಡಿ ಈ ಥರ ಬೆಂದಿದೆ. 2 ಸೈಡು ಮಡ್ಚ್ಕೊಂಡು ಬೇಯಿಸ್ಕೊಂಬಿಟ್ಟಿದ್ದೀನಿ ನಾನು. ನೋಡಿ ಇಷ್ಟು ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೆಂಗಾಗಿತ್ತು ಅಂತ ಹೇಳಿ, ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ. ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಬಿಡಿ, ಒಂದು ಲೈಕ್ ಕೊಡಿ.